ಕೇರಿ ಸಂಕೇಶ್ವರ ನಗರದ ಮಹಿಳಾ ಸೊಸೈಟಿಯಿಂದ ಭಾರೀ ಪ್ರಮಾಣದಲ್ಲಿ ಅಕ್ಕಿ ಕಳ್ಳತನ. MVSS ಸಂಕೇಶ್ವರ 7 ಸಂಖ್ಯೆ 283007 ಈ ನ್ಯಾಯಬೆಲೆ ಅಂಗಡಿಯ ಮಹಿಳಾ ಕಾರ್ಮಿಕರು ಬರೋಬ್ಬರಿ ಒಂದು ರೇಷನ್ ಕಾರ್ಡ್ನಿಂದ 6 ಕೆಜಿ ಅಕ್ಕಿಯನ್ನು ತೂಕದಲ್ಲಿ ವ್ಯತ್ಯಾಸ ಮಾಡಿ ಲೂಟಿ ಮಾಡ್ತಾರೆ. ಇವರನ್ನು ಯಾಕೆ ಕಡಿಮೆ ಅಕ್ಕಿ ವಿತರಣೆ ಮಾಡ್ತೀರಿ ಎಂದು ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ. ಗೋಡೌನ್ನಿಂದಲೇ ಅಕ್ಕಿ ಕಡಿಮೆ ಕಳಿಸ್ತಾರೆ, ಅದಕ್ಕೆ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು, ಅದರಿಂದ 5 ರಿಂದ 6 ಕೆಜಿ ಅಕ್ಕಿಯನ್ನು ತೂಕದಲ್ಲಿ ವ್ಯತ್ಯಾಸ ಮಾಡಿಕೊಡ್ತೇವೆ, ಲೂಟಿ ಮಾಡೋದಿಲ್ಲ ಅಂತಾರೆ. ರಾಜ್ಯದಲ್ಲಿ ಜುಲೈ 2013ರಿಂದ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಈ ಯೋಜನೆಯ ಜಾರಿಯಿಂದಾಗಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಪ್ರತಿ BPL ಕುಟುಂಬಗಳಿಗೆ ವಿತರಿಸಲಾಗುವ ಪಡಿತರ ಪ್ರಮಾಣವನ್ನು ಹೆಚ್ಚಿಸಲಾಯಿತು. ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಯೋಜನೆಯಡಿ ಪ್ರಸ್ತುತ BPL ಮತ್ತು ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಪ್ರತಿ ಫಲಾನುಭವಿಗೆ ತಿಂಗಳಿಗೆ ಒಟ್ಟು 10 ಕೆಜಿ ಉಚಿತ ಆಹಾರ ಧಾನ್ಯವನ್ನು ವಿತರಿಸಲಾಗುತ್ತಿದೆ. ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿಯ ಜೊತೆಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿ ಪ್ರತಿ ಕೆಜಿಗೆ 34 ರೂಪಾಯಿ ಎಂದೇ ನಗದು ಪೌಷ್ಟಿಕ ಆಹಾರ ನೀಡುತ್ತಿದೆ. ಒಂದು ವೇಳೆ ಅಕ್ಕಿ ಲಭ್ಯವಿಲ್ಲದಿದ್ದಲ್ಲಿ ದಿನದುಡಿದು ಜೀವನ ನಡೆಸುತ್ತಿರುವ ಬಡಜನರ ಹೊಟ್ಟೆಯ ಮೇಲೆ ತಣ್ಣೀರನ್ನ ಪಟ್ಟಿರ್ತಿದ್ದಾರೆ. ತಮಗೆ ಕಾಣಿಸಿದ ದೃಶ್ಯಗಳನ್ನು ಗಮನಿಸಿದರೆ ಯಾವ ರೀತಿ ಪ್ರತಿ ರೇಷನ್ ಕಾರ್ಡ್ ಹೊಂದಿರುವ ಜನರಿಂದ ಪ್ರತಿಯೊಬ್ಬರಿಂದ 5 ರಿಂದ 6 ಕೆಜಿ ಅಕ್ಕಿಯನ್ನು ಕಡಿಮೆ ಕೊಡ್ತಿದ್ದು, ಜನರಿಗೆ ಕಾಣದಂತೆ ತೂಕ ಮಾಡುವ ತಕ್ಕಡಿ ಮೂಲಕ ತೂಕದಲ್ಲಿ ವ್ಯತ್ಯಾಸ ಮಾಡಿ ಕಾಟ ಹೊಡೆಯುತ್ತಾರೆ. ಅವುಗಳಲ್ಲಿ ಸರಿಯಾಗಿ ಮಾಪನ ಮಾಡದೆ ಜನರಿಗೆ ಮೋಸ ಮಾಡ್ತಿದ್ದಾರೆ. ಇದನ್ನು ಪ್ರಶ್ನಿಸಿದ್ರೆ ದಿಟ್ಟತನದಿಂದ ಉಡಾಫೆ ಉತ್ತರ ಕೊಡ್ತಾರೆ. ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ ಹೆಸರು ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಏಕೆ ಮೌನ ವಹಿಸಿದ್ದಾರೆ? ಯಾಕೆ ಅವರ ಜವಾಬ್ದಾರಿ ಇಲ್ವೇ? ಸರ್ಕಾರಿ ಸಂಬಳ ಇನ್ನಿತರ ಸರ್ಕಾರಿ ಸೌಲಭ್ಯಗಳನ್ನು ಪಡೆದರೂ ಕ್ರಮ ಕೈಗೊಳ್ಳಬೇಕೆಂಬುದು ಗೊತ್ತಿಲ್ವೇ? ಅಧಿಕಾರಿಗಳ ಪಾಲು ಎಷ್ಟಿದೆ ಎಂದು ಸಂಶಯ ವ್ಯಕ್ತವಾಗ್ತದೆ. ಅಲ್ಲದೆ ಸ್ಥಳೀಯ ಜನಪ್ರತಿನಿಧಿಗಳು, ಶಾಸಕರು ಇಂಥವರ ಬಗ್ಗೆ ಗಮನ ಹರಿಸಿ ಸೂಕ್ತವಾದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ನಮ್ಮ ಮಾಧ್ಯಮ ವತಿಯಿಂದ ಹಾಗೂ ಜನರ ಪರವಾಗಿ ಒತ್ತಾಯಿಸುತ್ತೇವೆ ಹಾಗೂ ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ದೇವೆ. ಇನ್ನಾದರೂ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ MVSS ಸಂಕೇಶ್ವರ 7 ಸಂಖ್ಯೆ 283007 ಈ ನ್ಯಾಯಬೆಲೆ ಅಂಗಡಿಯವರ ಮೇಲೆ ಯಾವಾಗ ಕ್ರಮ ಕೈಗೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಆದರೆ ಎಷ್ಟೋ ವರ್ಷಗಳಿಂದ ಈ ರೀತಿಯಾಗಿ ಲೂಟಿದಂದು ನಡೆಸಿಕೊಂಡು ಬಂದಿದ್ದಾರೆಂದು ಸೂಕ್ತ ಚೌಕಾಸಿಯನ್ನು ಮಾಡಿ ಆದಾಯ ಮೀರಿ ಗಳಿಸಿದವರ ಆಸ್ತಿಪಾಸ್ತಿಗಳನ್ನು ಜಪ್ತಿ ಮಾಡಬೇಕು, ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜನರ ಅಭಿಪ್ರಾಯವಾಗಿದೆ. 5 ಮಂದಿ ಅಲ್ರಿ 44 ಕೆಜಿ ಇದ್ರದ್ದು ಅಂದ್ರೆ 6 ಕೆಜಿ ಮಾತ್ರ ನಾ ಸ್ವಲ್ಪ ತುಡು ನೋಡಿ ಎಷ್ಟು ತುಡು ನಾ 6 ಕಿಲೋ ಗಂಟೆ ಕಮ್ಮಿ ಕೊಡ್ತೀರಿ. ಶಾರ್ಟೇಜ್ ಇದ್ರೆ 6 ಕೆಜಿ ಅಡ್ಜಸ್ಟ್ ಮಾಡ್ತೀರಿ. ಎಲ್ಲ ಮಾಡ್ತೀರಿ ಮಾಡ್ಲಾರ್ದ ಅಡ್ಜಸ್ಟ್ ಮಾಡ್ಕೊಡ್ತೀರ. ನಿಮ್ಮ ಹೆಸರೇನ್ರಿ ಅಕ್ಕಾರ? ಯಾವ್ದು ಈಗ ನಿಮ್ಗೆ ಗೊತ್ತಿರ್ತದೆ ಕಮ್ಮಿ ಕೊಡೋದು ಎಷ್ಟು ಕಡಿಮೆ ಅದ್ರಿ? ಸದ್ದ 50 ಕೆಜಿ ಆಗ್ಬೇಕಿತ್ತು, 44 ಕೆಜಿ ಅದ್ರಿ. ನಿಮ್ಗೆ ಬರಬರಿ ಕೊಟ್ಟರೆ ಹೇಳ್ರಿ. ನಿಮಗೆ ಸ್ವಲ್ಪ ನೋಡ್ಬೋದು, ನೀವು ಬಂದ್ರಿ ನೀವು ನೋಡ್ರಿ ಸ್ವಲ್ಪ 1 ಕಿಲೋ 6 ಕೆಜಿ ಗಟ್ಟಲೆ ಹ್ಯಾಂಗ ಫಾಲ್ಟ್ ಬರ್ತದೆ ಅದು ಹೇಳ್ರಿ ನಮ್ಗೆ. ಇಲ್ಲಿ ಅಂದ್ರೆ ಎಷ್ಟವ್ರಿ? 729 ಹಾಂ ಎಷ್ಟೈತ್ರಿ? 729 720. ಅದ ಅದು ಎಷ್ಟೈತ್ರಿ? 6 ಕೆಜಿ ಕಟ್ ಮಾಡಿದ್ರೆ ಎಷ್ಟಾಯ್ತು ನೋಡ್ರಿ. ಕಮೆಂಟ್ ಮಾಡ್ರಿ. ಹಾಂ ಎಷ್ಟು ಮಾಡ್ತೀರಿ? ಎಷ್ಟು 6 ಕಿಲೋ ಕಡಿಮೆ ಮಾಡ್ತೀರಿ? ಇದು ಎಷ್ಟು ಅದ್ರಿ ಕೊಡಿ ಸ್ವಲ್ಪ ಕಡಿಮೆ? 6 ಕಿಲೋ ಕಡಿಮೆ ಅದ್ರಿ. 6 ಕಿಲೋ ಸಾಧ್ಯನೇ ಇಲ್ಲ ಅಕ್ಕೋರ 6 ಕಿಲೋ ಗಡ್ಲೆ ಹೆಂಗೆ ತಪ್ಪು ಮಾಡ್ತೀರಿ ಹೇಳ್ರಿ ನನಗೆ? ಅಲ್ರಿ ಅಕ್ಕೋರಿ ಐತಲ್ರಿ ಎಲ್ಲಾರು ಮಾಡೋದು ನಮ್ಗೆ ಓದೈತ್ರಿ ನಿಮ್ದು ರೇಷನ್ ಅಂಗಡಿ ಅವ್ರದ್ರಿ. ಅಲ್ಲೇ ಚೆಕ್ ಮಾಡ್ತಾರೆ. ಎಲ್ಲಿ ಚೆಕ್ ಮಾಡ್ತಾರೆ? ಯಾರು ಚೆಕ್ ಮಾಡ್ತಾರೆ? ಅವ್ರ ಮನೆ ಚೆಕ್ ಮಾಡ್ರಿ ಸರ. ನೀವು ಮನೆ ಹೋಗಿ ಚೆಕ್ ಮಾಡ್ತೀರೇನ್ರಿ ರೇಷನ್? ಇವ್ರ ಮ್ಯಾಗ ಚೆಕ್ ಮಾಡ್ತಾರೆ ಯಾರ್ರಿ? ಅವರು ಖರೆ ಹೇಳ್ತಾರೇನ್ರಿ? ತಮ್ಮ ಹೆಸರೇನ್ರಿ? ನಾವು ಕದಮ್ ಅಂತ ಹೇಳ್ರಿ. ಕದಮ ಪೂರ್ಣ ಜನಾರ್ದನ್ ರಾಮಸಿಂಗ್ ಕದಮ್. ಯಾವ್ರಿ? ಸಂಕೇಶ್ವರ. ಯಾವ ತಾಲೂಕ ಇದು? ಸಂಕೇಶ್ವರ ಉತ್ತರ ತಾಲೂಕು, ಕೇರ್ ತಾಲೂಕು, ಜಿಲ್ಲಾ ಬೆಳಗಾವಿ. ಎಷ್ಟು ಕಮ್ಮಿ ಕೊಟ್ರಿ? 6 ಕೆಜಿ ಕಡಿಮೆ ಆಗಿದೆ. ನಿಮ್ಗೆ ಗೊತ್ತಿಲ್ಲ? ನಾವು ಅಕ್ಕೋರ ಎಷ್ಟು ಕಡಿಮೆ ಅದ್ರಿ? ಈಗ ಕಡಿಮೆ ಇಟ್ಟದ್ರಿ. ಈಗ 6 ಕಿಲೋ ಅದಲ್ರಿ ಈಗ ಹಾಕಿರೋದು 6 ಕೆಜಿ ಕಮ್ಮಿ ಹಾಕಿ. ದುಡ್ಡು ಎಷ್ಟು ತಗೋತಾರೆ ನಿಮ್ಗೆ? ನಿಮ್ಮ ಕಡೆ 10 ರೂಪಾಯಿ ತಗೋತಾರೆ ನಿಮಗೆ? ಸಾಮಾನು ಕೊಡ್ತಾರೇನಿಲ್ಲ? ಇಲ್ಲ 10 ರೂಪಾಯಿ 20 ರೂಪಾಯಿ ತೊಗೊಂಡ್ರೆ ಸಾಮಾನು ಕೊಡ್ತಾರೆ ನಿಮ್ಗೆ ಅವರು. 10 ರೂಪಾಯಿ ಕೊಟ್ರೆ ಕೊಡಂಗಿಲ್ಲ. ಹಾಂ
10 ರೂಪಾಯಿ ಒಂದ್ಸತಿ ಕೊಡ್ತಾ ಒಂದ್ಸತಿ ಕೇಳ್ತಾರೆ. ಅದು ಕೊಡಂಗಿಲ್ಲ ಒಳಗೊಮ್ಮ. ಒಂದು ಕೊಡಂಗಿಲ್ಲ. ಹಾಂ ಓಕೆ. ಈ ಸಲ ಕೊಟ್ರೆ ಮುಂದಿನ ಸಲ ಕೊಡಂಗಿಲ್ಲ. ಹಂಗೇನಿಲ್ರಿ. ಹಾಂ ಅವಾಗ ಒಟ್ಟು ಇದ್ದಾಗ ಇದಾವ್ರಿ ಇಲ್ಲವ್ರಿ ಇಲ್ರಿ. 10 ರೂಪಾಯಿ ಫಿಕ್ಸ್ ಇಸ್ಕೋತಾರ. ಓಕೆ ಹಾಕ್ರಿ ಆಯ್ತು ಹಾಕ್ರಿ ಹಾಕೋರಿ ಸರಿ ಹಾಕ್ರಿ. 2 ಕಿಲೋ ಕಡಿಮೆ ಬರ್ತಾವ್ರಿ. ಎರಡು ಕಿಲೋ ಹೇಳು ಹಾಕಿರೇ ಇಲ್ಲ. ಈಗ ರೇಷನ್ ಹಾಕಿರಿ ಹಾಕಿನ್ರಿ. ಎಷ್ಟು ಕಮ್ಮಿ ಇತ್ತು ಸರ್ ಹಾಕೋರ? ಎಷ್ಟು ಕಮ್ಮಿ ಇತ್ತು ರೀ? ಕಮ್ಮಿ ಇದ್ರಾಗ್ರಿ ಇದ್ರಿ ಕಮ್ಮಿ ಇಟ್ಟಿತ್ತು ರೀ? ಕಮ್ಮಿ ಮೊದಲ ರೇಟ್ ಕಮ್ಮಿ ಇತ್ತು. ಹಾಂ ಹಾ 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 6 ಕಿಲೋ ಚೀಲದಾಗ? ಇದ್ರಾಗ 6 ಕಿಲೋ ಕಡಿಮೆ ಇತ್ತಲ್ರಿ ಹಾಕಿಕ್ಕಿತ್ತು ಮೊದಲ? ಎಷ್ಟು ಕಡಿಮೆ ಇತ್ತು ರೀ? 6 ಕಿಲೋ 6 ಕಿಲೋ ಕಡಿಮೆ ಇತ್ತಲ್ರಿ? ಈಗ 6 ಕಿಲೋ ಹಾಕಿರ್ಲಿ ವಾಪಸ್ ಈಗ? ಹಾ ಹಾ ಹಾಕಿನ್ರಿ. ಹಾ 6 ಕಿಲೋ ಹಾಕಿನ್ರಿ. ಆ ಚೀಲ 50 ಕಿಲೋ ಇತ್ತು ನೋಡ್ರಿ. 48 ಕಿಲೋ ಇತ್ರಿ. ಹ್ಞೂ ಓಕೆ. 48 ಕಿಲೋ 2 ಕಿಲೋ ಕಡಿಮೆ ಇತ್ರಿ. ಅಂದ್ರೆ 6 kg ಕಮ್ಮಿ ಕೊಟ್ಟಿರಿ ಅವ್ರಿ ಮೊದಲ? ಹಾ ಬರೋಬ್ಬರ ಹಾಕಿದ್ರಿ ಈಗ? ಈ ಬರೋಬ್ಬರ ಹಾಕಿದ್ರಲ್ಲ ಮತ್ತೆ ಮುಂದೆ ಬೇರೆ ಎಲ್ಲಾರು ಕೋಆಪರೇಟ್ ಮಾಡಿ ಹಾಕ್ತೇವ್ರಿ ಸರ್. ಈಗ ಎಷ್ಟು ಕಡಿಮೆ ಇತ್ತು ಕೊರ? ಬರೋಬ್ಬರ 6 ಕಿಲೋ ಕಮ್ಮಿ ಇತ್ರಿ. ನಾವು ಟೋಟಲ್ ಅಲಾಟ್ಮೆಂಟ್ಗೆ ಕಮ್ಮಿ ಬೀಳಾದ ಸ್ವಲ್ಪ ಮಂದಿ ಅಡ್ಜಸ್ಟ್ ಮಾಡ್ಕೊಡ್ತೇವ್ರಿ ಹೇಳತ್ತೇವಲ್ಲ ರೀ ಸರ್. ಲಾಟ್ಗೆ ಲಾಟ್ ನಮ್ಗೆ ಕಮ್ಮಿ ಬೀಳಾತೈತ್ರಿ. ಹರಕ್ ಚೀಲ ಇರ್ತಾವ್ರಿ ಎಲ್ಲ ವರ್ಕೌಟ್ ಆಗಂಗಿಲ್ಲ ಸರ್. ಅದ್ ನೀವು ನೋಡಿರಿಲ್ರಿ 48 ಕಿಲೋ ಇವಾಗ ಕೊಡ್ತಿರಲ್ಲ ಅವ್ರಿಗೆ 10 ರೂಪಾಯಿ? 10 ರೂಪಾಯಿ ಕೊಟ್ಟು ಸ್ವಲ್ಪ ಹೈಟ್ ಮಾಡಿಲ್ಲ. ಹಾಂ 10 ರೂಪಾಯಿ ಕೊಡ್ತಿರಲ್ಲ ಸರ್? ಓಕೆ. ಇನ್ನೊಂದು ಎಷ್ಟು ಕೆಜಿ ಕಮ್ಮಿ ಇತ್ರಿ? ಈಗ 6 kg ಕಡಿಮೆ ಈಗ ಹಾಕಿದ್ರಿ? ಹಾಕಿದಾರ್ರಿ.